ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ. ಈಗ ನಮ್ಮ ಕಡೆ ಯಾರ್ಯಾರಿದ್ದಾರೆ ಅಂತ ಹೇಳಿದ್ರೆ, ಸಂಜ್ಞಾರ್ಥಂ ಬ್ರವೇಮಿ ಅಂತ ಹೇಳಿದ್ದ, ಈಗ ಹೇಳ್ತಾ ಇದ್ದಾನೆ, ನೀವು ಭೀಷ್ಮ ಮತ್ತೆ ಕರ್ಣ ಮತ್ತೆ ಕೃಪ, ಸಮಿತಿಂಜಯ, ಸೌಮದತ್ತಿ ಮತ್ತು ವಿಕರ್ಣ, ಅಶ್ವತ್ಥಾಮ ಇಷ್ಟರು ಕೂಡ ನಮ್ಮ ಕಡೆ ಇರುವಂತಹ ಮಹಾರಥರು. ಆದ್ದರಿಂದ ನಾವು ಏನು ಯೋಚನೆ ಮಾಡಬೇಕಾಗಿಲ್ಲ ಅಂತ ದುರ್ಯೋಧನ ಹೇಳ್ತಾ ಇದ್ದಾನೆ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತುವು ಆಷಾಢ ಮಾಸೆ ಶುಕ್ಲ ಪಕ್ಷೆ. ಇಂದು ಜುಲೈ 8ನೇ ತಾರೀಕು ಮಂಗಳವಾರ ಮತ್ತು ತ್ರಯೋದಶಿ ತಿಥಿ ಮತ್ತು ಇದು ಜ್ಯೇಷ್ಠ ನಕ್ಷತ್ರ. ಇಂದಿನ ಭವಿಷ್ಯವನ್ನೆಲ್ಲ ರಾಶಿಗಳು ತಿಳ್ಕೊಳ್ಳೋಣ. ಇಂದು 8ನೇ ತಾರೀಕು ಮತ್ತೆ ಜ್ಯೇಷ್ಠ ನಕ್ಷತ್ರ. ಜ್ಯೇಷ್ಠ ನಕ್ಷತ್ರದವರಿಗೆ ಇಂಟ್ಯೂಷನ್ ತುಂಬಾ ಜಾಸ್ತಿ, ಮತ್ತೆ ಇದರ ಅಧಿಪತಿ ಬುಧ ಆಗಿರೋದ್ರಿಂದ ಅವರಿಗೆ ಇಂಟ್ಯೂಷನ್ ಪವರ್ ಮತ್ತೆ ಅವರ ಒಂದು ಥಿಂಕಿಂಗ್ ಕೆಪಾಸಿಟಿ, ಯೋಚನಾ ಶಕ್ತಿ ಅತಿ ಹೆಚ್ಚಾಗಿರುತ್ತೆ. ಆದ್ದರಿಂದ ಅವರು ಆಳವಾದಂತಹ ರಹಸ್ಯಗಳನ್ನು ಕೂಡ ಹೊರಗೆ ಎಳೆಯೋದಕ್ಕೆ ಅವರಿಗೆ ಶಕ್ತಿ ಇರುತ್ತೆ. ಆದ್ದರಿಂದ ಡಿಟೆಕ್ಟಿವ್ಸ್ ಇತ್ಯಾದಿಗಳಿಗೆ ಸೇರ್ಕೊಳ್ಳೋದು, ಪೊಲೀಸ್, ಕಸ್ಟಮ್ಸ್, ಟ್ರೆಡಿಷನ್ ಇತ್ಯಾದಿಗಳಿಗೆ ಸೇರ್ಕೊಳ್ಳೋದು ಅವರಿಗೆ ಬಹಳ ಆಸಕ್ತಿ ಇರುತ್ತೆ. ಹಾಗೆ ಆಧ್ಯಾತ್ಮದಲ್ಲೂ ಯಾವುದೇ ಕೆಲಸದಲ್ಲಿ ಅವರು ತಮ್ಮ ಮನಸ್ಸನ್ನು ಹಾಕಿದ್ರು ಅತಿ ಆಳಕ್ಕೆ ಹೋಗಿ ಎಲ್ಲದನ್ನು ತಿಳ್ಕೊಳ್ಳುತ್ತಾರೆ. ಆದ್ದರಿಂದ ಇವತ್ತು ಎಲ್ಲ ರಾಶಿಯವರಿಗೂ ಕೂಡ ಇವತ್ತಿನ ದಿವಸ ಆಳವಾಗಿ ಹೋಗಿ ನಾವು ನಿಜವನ್ನು ತಿಳ್ಕೋಬೇಕು ಅನ್ನುವಂತಹ ಒಂದು ಮನಸ್ಸು ಅಥವಾ ಧೋರಣೆ ಎಲ್ಲ ಕೆಲಸದಲ್ಲೂ ಇರುತ್ತೆ. ಹುಷಾರಾಗಿ ಇದನ್ನು ನಾವು ನೋಡಿಕೊಂಡು ವ್ಯವಹಾರ ಮಾಡಬೇಕು. ಮೇಷರಾಶಿಯವರಿಗೆ ಇಂದು ಸ್ವಲ್ಪ ಮನಸ್ಸಿಗೆ ಕ್ಲೇಶ, ಬೇರೆಯವರಿಂದ ನಿಮಗೆ ಬೇಕಾದ ಪ್ರತಿಕ್ರಿಯೆ ಸಿಗೋದಿಲ್ಲ, ಅಕ್ಕರೆ ಸಿಗೋದಿಲ್ಲ, ಯಾರಿಗೂ ನನ್ನ ಕಂಡ್ರೆ ಆಗೋದಿಲ್ಲ ಅನ್ನುವಂತಹ ಒಂದು ಭಾವನೆ ನಿಮ್ಮನ್ನು ಕಾಡಬಹುದು. ಇವತ್ತು ಒಂದೇ ದಿನ, ನಾಳೆ ಎಲ್ಲವೂ ಸರಿ ಹೋಗುತ್ತೆ. ವೃಷಭ ರಾಶಿಯವರಿಗೆ ಅತ್ಯಂತ ಸುಖವಾದಂತಹ ದಿವಸ. ಮನೆಯಲ್ಲಿ ನೆಮ್ಮದಿ, ಸಂಸಾರದಲ್ಲಿ ನೆಮ್ಮದಿ, ದಾಂಪತ್ಯದಲ್ಲಿ ನೆಮ್ಮದಿ, ಹಣಕಾಸಿಗೂ ಯಾವುದೇ ತೊಂದರೆ ಇರೋದಿಲ್ಲ. ಮಿಥುನ ರಾಶಿಯವರಿಗೆ ಇಂದು ಸಾಮಾಜಿಕ ಜೀವನದಲ್ಲಿ ಯಶಸ್ಸು, ಶತ್ರುಧ್ವಂಸ, ಶತ್ರುಗಳು ಹಿಮ್ಮೆಟ್ಟುತ್ತಾರೆ, ಆರೋಗ್ಯದಲ್ಲಿ ಸುಧಾರಣೆ. ಕರ್ಕ ರಾಶಿಯವರಿಗೆ ಇಂದು ನಿಮ್ಮ ಕ್ರಿಯಾತ್ಮಕ ಚಟುವಟಿಕೆಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ನೀವು ಕಾಣ್ತೀರಿ. ಯಾರು ಆರ್ಟಿಸ್ಟ್ಗಳಿದ್ದೀರಿ ಮತ್ತು ಸ್ಟೇಜ್ ಮೇಲೆ ಹೋಗಿ ಮಾತಾಡುವಂತಹ ಉದ್ಯಮದಲ್ಲಿ ಯಾರ್ಯಾರಿದ್ದೀರಿ, ನಿಮಗೆಲ್ಲರಿಗೂ ಇಂದು ಯಶಸ್ಸು. ಸಿಂಹರಾಶಿಯವರಿಗೆ ಮನೆಯ ಜವಾಬ್ದಾರಿಗಳು ಹೆಚ್ಚು, ಆಸ್ತಿಪಾಸ್ತಿ ವಿಚಾರಗಳಲ್ಲಿ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಅಲ್ಪ ಸ್ವಲ್ಪ ತೊಂದರೆಗಳು ಕೂಡ ಆಗಬಹುದು. ಆದರೂ ಕೂಡ ಇವತ್ತು ರಿಯಲ್ ಎಸ್ಟೇಟ್, ಇನ್ಫ್ರಾಸ್ಟ್ರಕ್ಚರ್, ತೋಟಗಾರಿಕೆ ಇವುಗಳಲ್ಲಿ ಇರೋರಿಗೆ ಬಹಳ ಒಳ್ಳೆಯ ದಿವಸ ಆಗಿರುತ್ತೆ. ಕನ್ಯಾ ರಾಶಿಯವರಿಗೆ ಯಾರ್ಯಾರು ಮಾಸ್ ಮೀಡಿಯಾ, ಕಮ್ಯುನಿಕೇಷನ್ ಮತ್ತು ಟಿವಿ, ರೇಡಿಯೋ ಇತ್ಯಾದಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಸೋಷಿಯಲ್ ಮೀಡಿಯಾ ಬಿಸ್ನೆಸ್ ಇಟ್ಕೊಂಡಿದ್ದೀರಿ, ನಿಮಗೆಲ್ಲರಿಗೂ ಅತ್ಯುತ್ತಮವಾದಂತಹ ದಿವಸ ಇದಾಗಿರುತ್ತೆ. ತುಲಾ ರಾಶಿಯವರಿಗೆ ಸಂಸಾರ ತಾಪತ್ರೆಯ, ಹಣಕಾಸಿನ ಚಿಂತೆ ಇನ್ನೂ ಸ್ವಲ್ಪ ನಿಮ್ಮನ್ನು ಕಾಡ್ತಾ ಇರುತ್ತೆ. ಆದರೂ ಕೂಡ ಹೇಗೋ ನಿಭಾಯಿಸಿಕೊಂಡು ಹೋಗ್ತೀರಿ. ದಾಂಪತ್ಯದಲ್ಲಿ ನೆಮ್ಮದಿ, ಮನೆಯಲ್ಲಿ ಸ್ವಲ್ಪ ಸುಖ ಪ್ರಾರಂಭವಾಗುತ್ತೆ. ಆದರೂ ಕೂಡ ಅದರಲ್ಲಿ ನಿಮ್ಮ ಒಂದು ಪಾಲು ಏನು ಅನ್ನೋದನ್ನು ನೀವು ತಿಳ್ಕೋಬೇಕಾಗತ್ತೆ. ನಾನು ಏನು ಮಾಡಿದರೆ ಮನೆಯಲ್ಲಿ ನೆಮ್ಮದಿ ಇರುತ್ತೆ ಅನ್ನೋದನ್ನು ನೀವು ಇವತ್ತು ಮಾಡಬೇಕಾಗತ್ತೆ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಚಂದ್ರ ಇರೋದ್ರಿಂದ ಮನಸ್ಸಿಗೆ ನೆಮ್ಮದಿ. ಹಿಂದೆ 2 ದಿನಗಳಿಂದ ನಿಮ್ಮನ್ನು ಕಾಡ್ತಾ ಇದ್ದಂತಹ ಸಮಸ್ಯೆಗಳು ಇಂದು ಮಾಯವಾಗ್ತವೆ ಮತ್ತು ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತೆ. ಧನು ರಾಶಿಯವರಿಗೆ ವ್ಯವಹಾರಕ್ಕೆ ಚಂದ್ರ ಬಂದಿರೋದ್ರಿಂದ ಮನಸ್ಸಿಗೆ ಸ್ವಲ್ಪ ಕ್ಲೇಶ, ಮುಖ್ಯವಾದಂತಹ ಕೆಲವು ಮಿತ್ರತ್ವಗಳಲ್ಲಿ ಮೊಡಕು, ಹೆಚ್ಚು ವ್ಯಯ, ಧನ ವ್ಯಯ ಆಗುತ್ತೆ, ವೆಚ್ಚಗಳು ಜಾಸ್ತಿ ಆಗುವಂತಹ ಸಾಧ್ಯತೆ. ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಏರುಪೇರಿರಬಹುದು, ಹುಷಾರಾಗಿ ನೋಡ್ಕೋಬೇಕು. ಮಕರ ರಾಶಿಯವರಿಗೆ ಬಹಳ ಒಳ್ಳೆಯ ದಿನ, ಮನಸ್ಸಿಗೆ ನೆಮ್ಮದಿ, ಮಿತ್ರರಿಂದ ಧನಾಗಮ, ಇಷ್ಟಾರ್ಥ ಸಿದ್ಧಿ ಮತ್ತು ಗುಂಪುಗಳಲ್ಲಿ ಯಶಸ್ಸು. ಎಲ್ಲರೂ ಕೂಡ ನೀವು ಮಾತಾಡೋದನ್ನೇ ಕೇಳಬೇಕಂತ ಕಾಯ್ತಾ ಇರ್ತಾರೆ. ಫೋನ್ ಇವತ್ತು ಕೆಳಗಡೆ ಆಗೋದಿಲ್ಲ, ಅಷ್ಟೊಂದು ಜನ ನಿಮ್ಮನ್ನ ಮಾತಾಡಿಸ್ತಾರೆ. ಕುಂಭರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಮನೆಯ ಮತ್ತು ಕಾರ್ಯಕ್ಷೇತ್ರದ ಜವಾಬ್ದಾರಿಗಳನ್ನು ತೂಗಿಸ್ಕೊಂಡು ಹೋಗಬೇಕಾಗುತ್ತೆ. ಆದರೂ ಕೂಡ ಕಾರ್ಯದಲ್ಲಿ ಯಶಸ್ಸು ಬರೋದ್ರಿಂದ ಮನೆಯಲ್ಲೂ ಬೇಗ ಹೋಗಿಬಿಟ್ರೆ ಮನೆಗೆ ಸಂತೋಷ ಎಲ್ಲರಲ್ಲೂ ಹಂಚಬಹುದು. ಮೀನರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ, ಮನಸ್ಸಿಗೆ ನೆಮ್ಮದಿಯನ್ನು ಪ್ರಾಪ್ತಿಯಾಗುತ್ತೆ. ಆದರೂ ಕೂಡ ದೊಡ್ಡವರು, ಬಾಸ್ಗಳು ಅಥವಾ ಮುಖ್ಯವಾಗಿ ಆಧ್ಯಾತ್ಮದಲ್ಲಿ ನೀವು ಯಾರ ಮಾರ್ಗದರ್ಶನವನ್ನು ತಗೊಳ್ತಾ ಇರಬಹುದು ಅಥವಾ ನಿಮ್ಮ ಗುರುಸ್ಥಾನದಲ್ಲಿ ಇರೋರಿಗೆ ಇವತ್ತು ನಿಮ್ಮನ್ನು ವಾಚ್ ಮಾಡ್ತಾ ಇರ್ತಾರೆ. ಆದ್ದರಿಂದ ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ವಿನಯವಾಗಿ ನಡ್ಕೋಬೇಕು. ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ. ಅಲ್ಲಿವರೆಗೂ ಕೂಡ ಗೀತಾ ಶ್ಲೋಕಗಳ ಪಠಣೆಯನ್ನು ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಶುಭಮಸ್ತು. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್
ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.